ದೇವರ ಹರಕೆ ನೆಪದಲ್ಲಿ ಶಾರದಾಂಬೆಗೆ ಅಪಮಾನ. ಬುರುಡಗುಂಟೆ ಸರ್ಕಾರಿ ಶಾಲೆಯ ಆವರಣದಲ್ಲಿ ರಕ್ತದೋಕುಳಿ. ಒಂದು ಕಡೆ ದೇವಿಯ ಆರಾಧನೆ, ಮತ್ತೊಂದು ಕಡೆ ವಿದ್ಯಾದೇವತೆ ಶಾರದಾಂಬೆಗೆ ಘೋರ ಅಪಮಾನ. ದೇವರ ಹರಕೆ ತೀರಿಸುವ ಭರದಲ್ಲಿ ಪವಿತ್ರವಾದ ಶಾಲಾ ಆವರಣವನ್ನೇ ಮೈಲಿಗೆ ಮಾಡಿರುವ ಆಘಾತಕಾರಿ ಘಟನೆ ಚೇಳೂರು ತಾಲೂಕಿನ ಬುರುಡಗುಂಟೆ ಗ್ರಾಮದಲ್ಲಿ ನಡೆದಿದೆ. ಒಂದೆಡೆ ಸರ್ಕಾರಿ ಶಾಲೆಗಳು ಮುಚ್ಚುತ್ತಿರುವ ಆತಂಕದ ನಡುವೆ ಶಾಲೆಯ ಆಡಳಿತ ಮಂಡಳಿಯ ನಿರ್ಲಕ್ಷ್ಯದಿಂದ ವಿದ್ಯಾಮಂದಿರವೊಂದು ಹೇಗಾಗಿದೆ ಗೊತ್ತಾ? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಚೇಳೂರು ತಾಲೂಕಿನ ಬುರುಡಗುಂಟೆ ಗ್ರಾಮದಲ್ಲಿ ಇತ್ತೀಚೆಗಷ್ಟೇ ಗಂಗಮ್ಮ ದೇವಿಯ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು. ಬೇರೆ ಬೇರೆ ಕಡೆಯಿಂದ ಬಂದ ಭಕ್ತಸಾಗರ ದೇವಿಗೆ ತಮ್ಮ ಹರಕೆ ಒಪ್ಪಿಸಿದೆ. ಆದರೆ ದೇವಸ್ಥಾನದ ಬಳಿ ನಡೆಯಬೇಕಿದ್ದ ಕುರಿ ಬಲಿ ನಡೆದಿರುವುದು ಮಾತ್ರ ಸ್ವಲ್ಪವೇ ದೂರದಲ್ಲಿರುವ ಸರ್ಕಾರಿ ಅನುದಾನಿತ ಬುರುಡಗುಂಟೆ ಗ್ರಾಮಾಂತರ ಪ್ರೌಢಶಾಲೆಯ ಮುಂಭಾಗದಲ್ಲಿ. ಹೌದು, ದೇವರಿಗೆ ತಂದಿದ್ದ ಕುರಿಗಳನ್ನು ಶಾಲೆಯ ಮುಂಭಾಗದಲ್ಲೇ ಬಲಿ ಕೊಟ್ಟು ಅಲ್ಲೇ ರಕ್ತ ಚೆಲ್ಲಿ ಅಲ್ಲೇ ಅಡುಗೆ ಮಾಡಿ ಭರ್ಜರಿ ಬಾಡೂಟ ಮಾಡಿದ್ದಾರೆ ಭಕ್ತರು. ಪವಿತ್ರವಾದ ವಿದ್ಯಾಮಂದಿರವನ್ನು ಒಂದು ದಿನದ ಮಟ್ಟಿಗೆ ಕಸಾಯಿಖಾನೆಯಂತೆ ಊಟದ ಛತ್ರದಂತೆ ಬಳಸಿಕೊಂಡು ಶಾಲೆಯ ಆ ಶಾರದಾಂಬೆಗೆ ಘೋರ ಅವಮಾನ ಮಾಡಲಾಗಿದೆ. ಇನ್ನು ಈ ಶಾಲೆಯ ದುಸ್ಥಿತಿ ನೋಡಿದರೆ ಎಂಥವರಿಗೂ ಕಣ್ಣೀರು ಬರುತ್ತದೆ. ವಿದ್ಯಾರ್ಥಿಗಳು ಕೂರುವ ಶಾಲೆಗೆ ಸರಿಯಾದ ಬಾಗಿಲುಗಳಿಲ್ಲ, ಕಿಟಕಿಗಳೇ ಇಲ್ಲ. ಇಷ್ಟೆಲ್ಲ ರಾದ್ಧಾಂತ ಶಾಲೆಯ ಆವರಣದಲ್ಲಿ ನಡೆಯುತ್ತಿದ್ದರೂ ಶಾಲೆಯ ಆಡಳಿತ ಮಂಡಳಿ ಏನು ಮಾಡುತ್ತಿದೆ? ಮೌನವಾಗಿ ಕುಳಿತಿರುವುದೇಕೆ? ಕನಿಷ್ಠ ಶಾಲೆಯ ಆವರಣವನ್ನು ರಕ್ಷಿಸಿಕೊಳ್ಳುವ ಜವಾಬ್ದಾರಿ ಅವರಿಗಿಲ್ಲವೇ? ರಾಜ್ಯದಲ್ಲಿ ಈಗಾಗಲೇ ಮೂಲ ಸೌಕರ್ಯಗಳ ಕೊರತೆಯಿಂದ ಸಾವಿರಾರು ಸರ್ಕಾರಿ ಶಾಲೆಗಳು ಮುಚ್ಚಲ್ಪಟ್ಟಿವೆ. ಇನ್ನು ಹಲವು ಶಾಲೆಗಳು ಮುಚ್ಚುವ ಹಂತದಲ್ಲಿವೆ. ಪರಿಸ್ಥಿತಿ ಹೀಗಿರುವಾಗ ಇರುವ ಸರ್ಕಾರಿ ಶಾಲೆಯನ್ನೇ ಹೀಗೆ ನಿರ್ಲಕ್ಷ್ಯ ಮಾಡಿದರೆ ಬಡ ವಿದ್ಯಾರ್ಥಿಗಳ ಭವಿಷ್ಯವೇನು? ಶಾಲೆ ಎಂದರೆ ಅದು ದೇವಾಲಯವಿದ್ದಂತೆ. ಇನ್ನಾದರೂ ಸಂಬಂಧಪಟ್ಟ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು, ಜನಪ್ರತಿನಿಧಿಗಳು ಹಾಗೂ ಗ್ರಾಮ ಪಂಚಾಯಿತಿ ಎಚ್ಚೆತ್ತುಕೊಂಡು ಈ ಶಾಲೆಯ ದುರಸ್ತಿಗೆ ಮುಂದಾಗಬೇಕಿದೆ. ಭವಿಷ್ಯದಲ್ಲಿ ಶಾಲಾ ಆವರಣದಲ್ಲಿ ಇಂತಹ ಚಟುವಟಿಕೆಗಳು ನಡೆಯದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಿದೆ. ಪ್ರಶ್ನಿಸಿದ ಮಾಧ್ಯಮ ಮಿತ್ರನಿಗೆ ಊರಿನ ಮುಖಂಡ ಧಮಕಿ ಹಾಕಿದ್ದಾನೆ. ನಮ್ಮೂರಿನ ವಿಚಾರವಾಗಿ ಸುದ್ದಿ ಮಾಡಬೇಕು ಅಂದ್ರೆ ನನ್ನ ಅನುಮತಿ ಪಡಿಬೇಕು ಅಥವಾ ನನ್ನ ಗಮನಕ್ಕೆ ತಂದು ಸುದ್ದಿಗಾರರು ಸುದ್ದಿ ಮಾಡಬೇಕು ಅಂತ ಎಚ್ಚರಿಕೆ ನೀಡುತ್ತಿರುವ ಒಬ್ಬ ದೊಣ್ಣೆ ನಾಯಕ. ಇವನು ಮಾಡ್ತಿರುವ ಘನಂದಾರಿ ಕೆಲಸ ಇದೇನಾ? ಅಷ್ಟಕ್ಕೂ ಸಾಕಷ್ಟು ಸರ್ಕಾರಿ ಶಾಲೆಗಳನ್ನು ಮುಚ್ಚುತ್ತಿದ್ದಾರೆ. ಸರ್ಕಾರಿ ಶಾಲೆಗಳ ಮೂಲಭೂತ ಸೌಕರ್ಯಗಳಿಲ್ಲದೆ ಮೂಲೆ ಗುಂಪಾಗ್ತಿದ್ದಾವೆ. ಇದೇ ಸರ್ಕಾರಿ ಶಾಲೆಯ ಪಕ್ಕದಲ್ಲಿ ಹಾಸ್ಟೆಲ್ ಇದ್ದು ವಿದ್ಯಾರ್ಥಿಗಳು ರಕ್ತದ ಕಲೆಗಳನ್ನು ನೋಡಿ ಭಯಭೀತರಾಗ್ತಿದ್ದಾರೆ. ಇನ್ನು ಸ್ವಚ್ಛತೆಯ ಬಗ್ಗೆ ಸರ್ಕಾರಗಳು ರಾಷ್ಟ್ರೀಯ, ರಾಜ್ಯ ಮಟ್ಟದಲ್ಲಿ ಹಾಗೂ ಗ್ರಾಮೀಣ ಭಾಗಗಳಲ್ಲಿ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮಗಳು ಸರ್ಕಾರದಿಂದ ರೂಪಿತವಾಗ್ತಿದೆ. ಇನ್ನು ನಾನು ಎಜುಕೇಟೆಡ್ ಅಂತ ಬೊಬ್ಬೆ ಹೊಡಿತಿರುವ ದೊಣ್ಣೆ ನಾಯಕ, ನಿಮ್ಮೂರಿನಲ್ಲಿ ನಡೆದಿರುವ ಘಟನೆಯ ಬಗ್ಗೆ ನೀನು ಏನು ಉತ್ತರ ಕೊಡ್ತೀಯಾ? ಸ್ವಚ್ಛತೆಯ ಬಗ್ಗೆ ಮಾಧ್ಯಮದವರು ಎಷ್ಟು ಸುದ್ದಿ ಮಾಡಿದ್ರೆ ನನಗೇನಾಗತ್ತೆ? ನೀವು ಸುದ್ದಿ ಮಾಡ್ಕೊಳ್ಳಿ, ನನ್ನನ್ನು ನೀವು ಏನೂ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂತ ಸುದ್ದಿಗಾರರಿಗೆ ಧಮಕಿ ಹಾಕ್ತಿರುವ ಈ ದೊಣ್ಣೆ ನಾಯಕನಿಗೆ ನಾಚಿಕೆ ಆಗಬೇಕು. Bye.